ಹೆತ್ತ ತಾಯಿಯಿಂದಲೇ ಮಗುವಿನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗು ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಗೆ ಮಕ್ಕಳ ಆಯೋಗ ಭೇಟಿ ನೀಡಿದೆ. ಸದಸ್ಯರು ಭೇಟಿ ನೀಡಿ ಮಗುವಿನ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಮಕ್ಕಳ ಆಯೋಗ ಭೇಟಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಆಯೋಗದ ಸದಸ್ಯರ ಮುಂದೆ ತಾಯಿ ಜೊತೆ ಹೋಗದೇ ಇರೋದಕ್ಕೆ ಮಗು ಇಚ್ಛಿಸಿದೆ. ತಾಯಿ ಜೊತೆಗೆ ಹೋಗ್ತೀಯಾ ಅನ್ನೋ ಪ್ರಶ್ನೆಗೆ ಹೋಗೋದಿಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದೆ ಮಗು. ಹೆತ್ತ ಕ್ರೂರಿ ತಾಯಿ ಶಾರೀನ್ರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಕ್ಕಳ ಆಯೋಗದ ಸದಸ್ಯರಾದ ಶಶಿಧರ ಕೋಸುಂಬೆ ಅವರು ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ತಾವು ಹೋಗಿದ್ರಿ ಮಗುವಿನ, ಅಂದ್ರೆ ತಮ್ಮ ಆಯೋಗದ ಸದಸ್ಯರು ಹೋಗಿದ್ರು, ಮಗುವಿನ ಮಾತನಾಡ್ಸಿದ್ರಿ. ಹೇಗಿದೆ ಕಂಡೀಷನ್? ಏನ್ ಹೇಳುತ್ತೆ ಮಗು? ಮಗು ಅಂದ್ರೆ ಒಂದು ಪ್ರಕೃತಿಯ ಒಂದು ಆವಿಷ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಬಹಳಷ್ಟು ಮಗುವಿನ ಹತ್ರ ಒಂದು ಬುದ್ಧಿಮಟ್ಟ ಏನಿದೆ ಅಲ್ಲ, ಅದನ್ನು ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಮಗು. ನಮ್ಮಮ್ಮ ಇಲ್ಲಿ ಹೊಡೆದ್ರು, ನೀ ಸಾಯಿ ಅಂತ ಇದ್ರು. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನ ಅಮ್ಮನ ಹತ್ರ ನಾ ಹೋಗಲ್ಲ, ನಾ ಈ ಅಮ್ಮನ ಹತ್ರ ಇರ್ತೀನಿ, ಈ ಸಿಸ್ಟರ್ ಹತ್ರ ಇರ್ತೀನಿ. ಅಂದ್ರೆ ನಮ್ಮ ಬಾಲ ಮಂದಿರದಲ್ಲಿ ಇದ್ದಂತ ಸೂಪರಿಂಟೆಂಡೆಂಟ್ಗೆ, ಅಲ್ಲಿರ್ತಕ್ಕಂಥ ಸಿಸ್ಟರ್ಸ್ ನರ್ಸ್ಗಳಿಗೆ ಅವ್ರ ಹತ್ರನ ನಾನು ಇರ್ತೀನಿ. ಇವರೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನಗೆ, ನಾ ಇವ್ರ ಜೊತೆನೆ ಇರೋದು, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳುತ್ತೆ ಮಗು. ಇವಾಗ ಬಹಳ ಮಕ್ಕಳೊಂದಿಗೆ ಬಹಳ ಉತ್ತಮವಾಗಿ, ಆರೋಗ್ಯವಾಗಿ, ಬಹಳ ಖುಷಿಯಿಂದ ಅದು ಆಟ ಆಡ್ಕೊಂಡು ಜೀವನದಲ್ಲಿ ಬಹಳ ಖುಷಿಯಿಂದ ಇದೆ. ಅದು ಆರೋಗ್ಯದಲ್ಲಿ ಚೇತರಿಸ್ಕೊಂಡಿದೆ. ಮುಂದೆ ಏನು ಅಂತ ಹೇಳಿ ಸರ್, ಚಿಕ್ಕದಾಗಿ ಹೇಳೋದಾದ್ರೆ ಆ ಮಗುವಿನ ಆರೈಕೆ ಯಾರ ಜವಾಬ್ದಾರಿ ಅಂತ? ಈಗ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಸಮನ್ ಜಾರಿ ಮಾಡಿ ಮಗುವಿನ ತಾಯಿ ಕರೆಯಲಾಗಿದೆ. ಮಗುವಿನ ತಾಯಿಗೆ ಸ್ಟೇಟ್ಮೆಂಟ್ ತಗೊಂಡು ಆ ಮಗು ಯಾವ ರೀತಿ ಹೇಳುತ್ತೆ ಅನ್ನೋದು ಆಧಾರ ಬಿಟ್ಕೊಂಡು ಆ ತಾಯಿಯ ಕೌನ್ಸಿಲಿಂಗ್ ಮಾಡ್ಕೊಂಡು ಮುಂದೆ ನಮ್ಮ ಆಯೋಗವು ಕೂಡ ಈಗಾಗಲೇ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಿದೆ. ಇವೆಲ್ಲ ನೋಡ್ಕೊಂಡು ಸಂಪೂರ್ಣವಾಗಿ ಮಗುವಿನ ಹಿತದೃಷ್ಟಿಯಿಂದ ಯಾವ ರೀತಿ ಮಾಡಿದ್ರೆ ಸರಿಯಾಗುತ್ತೋ ಆ ರೀತಿ ಮಾಡ್ಲಿಕ್ಕೆ ನಮ್ಮ ಆಯೋಗ ಎಲ್ಲಾ ರೀತಿಯ ಒಂದು ಇದಕ್ಕೆ ಕ್ರಮಕ್ಕೆ ಮುಂದಾಗಿದೆ ಮೇಡಮ್. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.